ನಮಸ್ತೆ ಕರ್ನಾಟಕ. ಇನ್ಸ್ಟಾ KS ನಿಂದ ನಾನು ನಿಮ್ಮ ಪ್ರೀತಿಯ ನವೀನ್ ಪಾಟೀಲ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ ಮಾಡರ್ನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಮೇನ್ಸ್ನ ಮತ್ತು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಮೇನ್ಸ್ನ ಪ್ರಶ್ನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ ಒಂದು ಪ್ರಮುಖವಾದ ಟಾಪಿಕ್ ಬಹಳ ಇಂಪಾರ್ಟೆಂಟು, ಇದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದೊಂದು, ಅದು ಯೂನಿಫಿಕೇಶನ್ ಮೂವ್ಮೆಂಟ್ ಆಫ್ ಕರ್ನಾಟಕ. ಮೊದಲನೇದು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಏಕೀಕರಣ ಚಳುವಳಿ, ಯೂನಿಫಿಕೇಶನ್ ಮೂವ್ಮೆಂಟ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಏಕೀಕರಣ ಚಳುವಳಿ ಹಾಗಂದ್ರೆ ಏನು, ಯಾವ ಥರದ ಹೋರಾಟಗಳು ನಡೆಯುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಸ್ಪರ್ಧಾರ್ಥ ಮಿತ್ರರೇ, ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳ್ಬೋದು. ಸುಮಾರು ಒಂದು 15 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಇದರಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಬೇಕಾಗುತ್ತೆ, ಎಷ್ಟು ಬರೀಬೇಕಾಗುತ್ತೆ ನೋಡೋಣ. ಸುಮಾರು ಒಂದು 400 ಪದಗಳಲ್ಲಿ ಇದನ್ನು ವಿವರಿಸಬೇಕಾಗುತ್ತೆ, 400 ವರ್ಡ್ಸಲ್ಲಿ. ಓಕೆನಾ? ಹಾಗಾದರೆ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅಂತ ನಮ್ಗೆ ಗೊತ್ತಾಯಿತು. ಹಾಗಾದರೆ ಇವಾಗ ಕರ್ನಾಟಕದ ಏಕೀಕರಣ ಚಳುವಳಿ ಯಾಕೆ ಶುರುವಾಯಿತು, ಇದರಿಂದ ಏನೆಲ್ಲ ಆಗುತ್ತೆ ನೋಡ್ತಾ ಹೋಗೋಣ. ಮೊದಲನೇದು, ಈ ಕರ್ನಾಟಕ ಏಕೀಕರಣ ಚಳುವಳಿ ಅಂದರೆ ಏನು, ಯಾವ ಥರ ಇತ್ತು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಮಿತ್ರರು. ಮೊದಲನೇದು, ಈ ಯೂನಿಫಿಕೇಶನ್ ಮೂವ್ಮೆಂಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ಹೇಗಿತ್ತು ಅಂತ ಹೇಳಿದ್ರೆ, ಶ್ರೀ ವಿಜಯ ಅಂತಕ್ಕಂಥ ಒಬ್ಬ ಕವಿ ಇದ್ದ, ಕೇಳಿರ್ತೀರ ಶ್ರೀ ವಿಜಯ. ಈ ಶ್ರೀ ವಿಜಯ ಅಂತಕ್ಕಂಥ ಕವಿ ಒಂದು ಕೃತಿಯನ್ನು ರಚಿಸ್ತಾನೆ, ಅದನ್ನು ಕವಿರಾಜ ಮಾರ್ಗ ಅಂತ ಕರಿತೇವೆ. ಅದರಲ್ಲೊಂದು ಮಾತು ಹೇಳ್ತಾನೆ, ಕಾವೇರಿಯಿಂದ ಗೋದಾವರಿ ಮೆರೆದ ನಾಡು ಕನ್ನಡ ಅಂತ ಹೇಳ್ದ. ಮೆರೆದ ನಾಡು ಕನ್ನಡ. ಕಾವೇರಿಯಿಂದ ಗೋದಾವರಿವರ್ ಮೆರೆದ ನಾಡು ಕನ್ನಡ ಅಂದರೆ ಶ್ರೀ ವಿಜಯ ಹೇಳ್ತಾನೆ, ಕರ್ನಾಟಕ ಅಂತಕ್ಕಂಥದ್ದು ಎಷ್ಟು ವಿಶಾಲವಾಗಿರ್ತಕ್ಕಂಥ ರಾಜ್ಯ ಅಂದರೆ, ಕಾವೇರಿ ನದಿಯಿಂದ ಗೋದಾವರಿವರೆಗೆ ಹಬ್ಬಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ನಾಡು ನಮ್ಮ ಕರ್ನಾಟಕ ಅಂತ ಹೇಳ್ತಾನೆ. ಇಂಥ ಸುದೀರ್ಘವಾಗಿರ್ತಕ್ಕಂಥ ರಾಜ್ಯ 1799ರಲ್ಲಿ 1799ನ ಟೈಮಲ್ಲಿ, ಆಫ್ಟರ್ ದ 4th ಆಂಗ್ಲೋ ಮೈಸೂರು ವಾರ್, 4ನೇ ಆಂಗ್ಲೋ ಮೈಸೂರು ಕದನದ ನಂತರ ಬ್ರಿಟಿಷ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್. ಅದನ್ನು 4 ಭಾಗಗಳಾಗಿ, ಯೂನಿಟ್ಗಳಾಗಿ, ಭಾಗವನ್ನಾಗಿ ವಿಭಾಗಿಸ್ತಾರೆ ಮಿತ್ರರೇ. ಅದನ್ನು 4 ಜನರಿಗೆ ಹಂಚಿಬಿಡ್ತಾರೆ. ಒಂದು ಮರಾಠರಿಗೆ, ಇನ್ನೊಂದು ಹೈದರಾಬಾದ್ ನಿಜಾಮನಿಗೆ, ಮರಾಠರಿಗೆ ಹಾಗೂ ಬ್ರಿಟಿಷ್ನ ನಡುವೆ, ಇನ್ನೊಂದು ಮೈಸೂರಿನ ಒಡೆಯರಿಗೆ. ಹೀಗೆ 4 ಭಾಗಗಳಾಗಿ ಇದನ್ನು ವಿಭಾಗ ಮಾಡ್ತಾರೆ. ಇವಾಗ ಮರಾಠರಿಗೆ ಯಾವ ಭೂಮಿಗಳನ್ನು ಅವರು ಕೊಟ್ಟರೋ ಅದು ಯಾವ್ದ್ಯಾವುದು ಅಂತ ನೋಡ್ತಾ ಹೋಗೋಣ. ಅವರು ಮರಾಠರಿಗೆ ಕೊಟ್ಟಿರ್ತಕ್ಕಂಥದ್ದು ಬೆಳಗಾವಿ ಅಂತಕ್ಕಂಥದ್ದನ್ನು, ಅದಾದ ನಂತರ ಬಿಜಾಪುರ, ದೆನ್ ಧಾರವಾಡ, ಈ ಎಲ್ಲ ಪ್ರದೇಶಗಳನ್ನು ಅವರಿಗೆ ಬಿಟ್ಟುಕೊಟ್ರು. ಇದೆಲ್ಲದೂ ಕೂಡ ಮರಾಠರಿಗೆ ಸೇರಿಕೊಳ್ತು. ಇದನ್ನು ಮುಂಬೈ ಪ್ರಾವಿಯನ್ಸ್ ಅಥವಾ ಮುಂಬೈ ಕರ್ನಾಟಕ ಅಂತ ನಾವು ಕರಿತೇವೆ, ಮುಂಬೈ ಕರ್ನಾಟಕ. ನೆಕ್ಸ್ಟ್, ಹೈದರಾಬಾದ್ ನಿಜಾಮನಿಗೆ ಕೆಲವು ಪ್ರದೇಶಗಳನ್ನು ಕೊಟ್ಟರು. ಯಾವ್ದ್ಯಾವುದು? ದ ರೀಸನ್ಸ್ ಲೈಕ್ ಬೀದರ್ ಆಗಿರ್ಬೋದು, ದ ಕಲಬುರ್ಗಿ ಆ್ಯಂಡ್ ಆಲ್ಸೋ ಈ ರಾಯಚೂರು ಅಂತಕ್ಕಂಥ ಪ್ರದೇಶಗಳು, ಇದನ್ನೆಲ್ಲದನ್ನು ಅವರಿಗೆ ಕೊಟ್ಟರು. ಈ ಎಲ್ಲ ಪ್ರದೇಶಗಳು ಯಾರಿಗೆ ಅವರಿಗೆ ಬಿಟ್ಟುಕೊಟ್ರೋ ಇದನ್ನೆಲ್ಲ ನಾವು ಹೈದರಾಬಾದ್ ಕರ್ನಾಟಕ ಪ್ರದೇಶಗಳು ಅಂತ ಕರಿತೇವೆ, ಹೈದರಾಬಾದ್ ಕರ್ನಾಟಕ ಪ್ರದೇಶಗಳು. ನೆಕ್ಸ್ಟ್, ಬ್ರಿಟಿಷರಿಗೆ ನೀಡಿದಂಥ ಪ್ರದೇಶಗಳೇನಿದೆ ಅದನ್ನು, ಫಾರ್ ಎಕ್ಸಾಂಪಲ್ ಅಲ್ಲಿ ಮಂಗಳೂರು ಅಂತಕ್ಕಂಥದ್ದು, ಅದಾದ ನಂತರ ಬಳ್ಳಾರಿ ಮತ್ತು ಕೆಲವು ಪ್ರದೇಶಗಳನ್ನು ಕೊಟ್ಟರು. ಇದನ್ನು ಮಡ್ರಾಸ್ ಪ್ರಾಂತ್ಯಕ್ಕೆ ಸೇರಿಸ್ಕೊಂಡ್ರು. ಇನ್ನು ಮೈಸೂರಿಗೆ ಸೇರ್ಕೊಂಡಿದ್ದು ಯಾವುದು ಅಂದರೆ, ಮೈಸೂರು ಇರ್ಬೋದು, ಬೆಂಗಳೂರು, ಮಂಡ್ಯ, ಕೋಲಾರ, ಆಮೇಲೆ ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ಹೀಗೆ ಈ ಎಲ್ಲ ಜಿಲ್ಲೆಗಳನ್ನು ಈ ಹಳೆ ಮೈಸೂರು ಭಾಗಗಳಿಗೆ ಸೇರಿಸಲಾಯಿತು ಮಿತ್ರರೇ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೀಗೆ ಅಖಂಡ ಕರ್ನಾಟಕವನ್ನು ಬ್ರಿಟಿಷರು ಹೊಡೆದು ಅನೇಕ ಭಾಗಗಳನ್ನಾಗಿ ಮಾಡಿಬಿಟ್ರು. ಯಾವುದು ಮರಾಠ ಪ್ರಾಂತ್ಯಗಳಿಗೆ ಸೇರ್ಕೊಳ್ತೋ ಅಲ್ಲಿ ಮರಾಠಿ ಭಾಷೆ ಬಂತು.
ದ ಮರಾಠಿ ಲ್ಯಾಂಗ್ವೇಜ್ ವಾಸ್ ಇಂಪೋಸ್ಡ್ ಆನ್ ಕನ್ನಡಿಗಾಸ್. ನಿಜಾಮರ ಪ್ರದೇಶಗಳಲ್ಲಿ ಉರ್ದು ಭಾಷೆಯನ್ನು ಹೇರಿದ್ರು. ಹೈದರಾಬಾದ್ ಕರ್ನಾಟಕದಲ್ಲಿ ಉರ್ದು ವಾಸ್ ಇಂಪೋಸ್ಡ್ ಆನ್ ಕನ್ನಡಿಗಾಸ್. ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ತಮಿಳು ಭಾಷೆಗಳನ್ನು ಹೇರಲಿಕ್ಕೆ ಪ್ರಯತ್ನ ಮಾಡಿದ್ರು. ಮತ್ತು ಹಳೆಯ ಪ್ರಾಂತ್ಯಗಳಲ್ಲಿ ಕನ್ನಡ ಭಾಷೆ ಉಳ್ಕೊಳ್ತು. ನೋಡಿ, ಇಂಥ ಒಂದು ಕಾವೇರಿಯಿಂದ ಗೋದಾವರಿವರ ಮೆರೆದ ಅದ್ಭುತ ಕನ್ನಡ ನಾಡು ಇವಾಗ ಅನೇಕ ಭಾಗಗಳಾಗಿ ಹಂಚಿ ಹೋಗಿ ಅನೇಕ ಭಾಷೆಗಳಲ್ಲಿ ಸಿಕ್ಕು ನಲುಗುತ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಕರ್ನಾಟಕವನ್ನು ಅಖಂಡ ಕರ್ನಾಟಕವನ್ನಾಗಿ ಕಟ್ಟಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಹೊರಟವರು ಬಹಳ ಮುಖ್ಯ. ಅಂಥ ವ್ಯಕ್ತಿಗಳನ್ನು ನಾವು 3 ಹಂತಗಳಲ್ಲಿ ನೋಡೋಣ. ಏನು ಹೇಳಿ? 3 phases. ಸೊ ವಿ ಹ್ಯಾವ್ ಟು ಸ್ಟಡಿ ದ ಯುನಿಫಿಕೇಶನ್ ಇನ್ 3 phases. 3 ಹಂತಗಳಲ್ಲಿ ಇದನ್ನು ನೋಡೋಣಂತೆ. 3 ಹಂತಗಳಲ್ಲಿ ಇದು ನೋಡೋಣ. ಮೊದಲನೇ ಹಂತ ಯಾವುದಪ್ಪ ಅಂದರೆ ದ ರೈಸ್ ಆಫ್ ಯೂನಿಫಿಕೇಶನ್ ಮೂಮೆಂಟ್. ಅಂದರೆ ಅಂದರೆ ಕರ್ನಾಟಕದ ಏಕೀಕರಣ ಚಳುವಳಿಯ ಉದಯ, ರೈಸ್ ಆಫ್ ಯೂನಿಫಿಕೇಶನ್ ಮೂಮೆಂಟ್ ಅಂತ ಕರೀತೀವಿ. ಇದು ಯಾವ ಥರ ಶುರುವಾಯಿತು, ಹೇಗೆ ಶುರುವಾಯಿತು, ಇದನ್ನು ನೋಡ್ತಾ ಹೋಗೋಣ. ಓಕೆನಾ? ಓಕೆ, ಬನ್ನಿ ರೈಸ್ ಆಫ್ ಯೂನಿಫಿಕೇಶನ್ ಮೂಮೆಂಟನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದು ಹೇಗೆ ಶುರುವಾಯ್ತಿದು ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಬಾರಿಗೆ ಒಬ್ಬರು ವ್ಯಕ್ತಿ, ಅವರ ಹೆಸರು ಡೆಪ್ಯೂಟಿ ಚನ್ನಬಸಪ್ಪ ಅಂತ. ಇವರಿಂದ ಶುರು ಮಾಡೋಣ ಮಿತ್ರರೇ. ಡೆಪ್ಯೂಟಿ ಚನ್ನಬಸಪ್ಪ. ಈ ಡೆಪ್ಯೂಟಿ ಚನ್ನಬಸಪ್ಪನವರು ಭಾಳ ಇಂಪಾರ್ಟೆಂಟ್ ನಮಗೆ. ಯಾಕೆ ಡೆಪ್ಯೂಟಿ ಚನ್ನಬಸಪ್ಪನವರು ಇಂಪಾರ್ಟೆಂಟ್ ಅಂದರೆ, ಇವರು ಮೂಲತಃ ಒಬ್ಬರು ಬೆಳಗಾವಿಯವರು. ಅಲ್ಲಿ ಇವರು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಮಿತ್ರರೇ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಎಲ್ಲ ಶಾಲೆಗಳು ಮರಾಠಿ ಶಾಲೆಗಳಾಗಿತ್ತು. ಮರಾಠಿ ಲ್ಯಾಂಗ್ವೇಜ್ ವಾಸ್ ಇಂಪೋಸ್ಡ್ ಆನ್ ಕನ್ನಡಿಗಾಸ್. ಈ ಟೈಮಲ್ಲಿ ಇವರು ಬ್ರಿಟಿಷ್ ಸರ್ಕಾರವನ್ನು ಕನ್ನಡ ಶಾಲೆಗಳನ್ನು ತೆಗಿಬೇಕು ಅಂತ ಕೇಳಿದಾಗ ಬ್ರಿಟಿಷ್ ಸರ್ಕಾರ ಅದನ್ನು ನಿರಾಕರಿಸ್ತು. ಆ ಟೈಮಲ್ಲಿ ಇವರು ಸ್ವಂತ ಹಣದಲ್ಲಿ ವಿತ್ ಹಿಸ್ ಓನ್ ಪಾಕೆಟ್ ಈ ಸ್ಟಾರ್ಟೆಡ್ ಕನ್ನಡ ಸ್ಕೂಲ್ಸ್, ಕನ್ನಡ ಶಾಲೆಗಳನ್ನು ತೆರೆದಂಥ ಒಬ್ಬ ಮಹಾನ್ ವ್ಯಕ್ತಿ ಈ ನಮ್ಮ ಡೆಪ್ಯೂಟಿ ಚನ್ನಬಸಪ್ಪನವರು. ಇವರು ಕನ್ನಡ ಶಾಲೆಗಳನ್ನು ತೆರೆದರು. ಕನ್ನಡದ ಶಾಲೆಗಳನ್ನು ತೆಗೆದು ಕನ್ನಡದ ಪರವಾಗಿ ಮಾತನಾಡಿದಂಥ ವ್ಯಕ್ತಿ ಈ ನಮ್ಮ ಡೆಪ್ಯೂಟಿ ಚನ್ನಬಸಪ್ಪನವರು. ಇವರು ಬಡ ವಿದ್ಯಾರ್ಥಿಗಳಿಗೋಸ್ಕರ ಶಾಲೆಗಳನ್ನು ತೆರೆದರು. ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಿದರು. ಕನ್ನಡದಲ್ಲಿ ಮಠ ಪತ್ರಿಕೆ ಅಂತಕ್ಕಂಥ ಪತ್ರಿಕೆಯನ್ನು ಪ್ರಾರಂಭ ಮಾಡಿದಂಥ ವ್ಯಕ್ತಿ ಇವರು. ಇವರು ಹೀಗೆ ಕನ್ನಡದ ದನಿಯನ್ನು ಮೊಟ್ಟ ಮೊದಲ ದನಿಯಾಗಿ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿ. ಹಾಗಾಗಿ ನಾವು ಚನ್ನಬಸಪ್ಪನವರು ಅಂತ ಹೇಳಿದ್ರೆ ಕರ್ನಾಟಕ ಏಕೀಕರಣ ಚಳುವಳಿಯ ಪಿತಾಮಹ ಅಂತ ಕರೀತೇವೆ ಮಿತ್ರರೇ, ಪಿತಾಮಹ. ಹಾಗಾಗಿ ಇವರನ್ನ ಕರ್ನಾಟಕ ಏಕೀಕರಣ ಚಳುವಳಿಯ ಪಿತಾಮಹ ಅಂತ ಕರೀತೇವೆ. ಬಹಳ ಪ್ರಮುಖವಾದ ವ್ಯಕ್ತಿ. ಈ ವಾಸ್ ದ ಫಸ್ಟ್ ಪರ್ಸನ್ ರೈಸ್ಡ್ ದ ವಾಯ್ಸ್ ಫಾರ್ ಯೂನಿಫಿಕೇಶನ್. ಕನ್ನಡ ಏಕೀಕರಣ ಚಳುವಳಿಯ ಕೂಗನ್ನೆತ್ತಿದಂಥ ಮೊಟ್ಟ ಮೊದಲ ವ್ಯಕ್ತಿ. ನೆಕ್ಸ್ಟು ಇವರಾದ ನಂತರ ಮತ್ತು ಈ ಸಾಹಿತ್ಯ ಅಂದರೆ ಲಿಟರೇಚರ್ ಮತ್ತು ಪತ್ರಿಕೆಗಳು, ಅವುಗಳ ಪಾತ್ರಗಳನ್ನು ನೋಡ್ತಾ ಹೋಗೋಣ ಅಂತ ಮಿತ್ರರೇ. ಓಕೆ, ಸಾಹಿತ್ಯ ಮತ್ತು ಪತ್ರಿಕೆಗಳ ಪಾತ್ರ. ಅದರಲ್ಲಿ ಸಾಹಿತ್ಯ ಮತ್ತು ಪತ್ರಿಕೆಗಳ ಪಾತ್ರ ಏನಿದೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹೀಗೆ ಆ ಸಂದರ್ಭದಲ್ಲಿ ಕನ್ನಡದಲ್ಲಿ ಅನೇಕ ಕೃತಿಗಳನ್ನು ರಚಿಸ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಆಲೂರು ವೆಂಕಟರಾವ್ ಅಂತ ಇರ್ತಾರೆ. ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಗತವೈಭವ ಅಂತಕ್ಕಂಥ ಒಂದು ಕೃತಿಯನ್ನು ರಚಿಸಿದರು. ಕರ್ನಾಟಕ ಗತವೈಭವ. ಈ ಕರ್ನಾಟಕ ಗತವೈಭವ ಅಂತಕ್ಕಂಥ ಕೃತಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೃತಿ, ಕರ್ನಾಟಕ ಗತವೈಭವ. ಸೊ ಈ ಕರ್ನಾಟಕ ಗತವೈಭವದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇದು ಕನ್ನಡಿಗರನ್ನು ಒಗ್ಗೂಡಿಸಿದಂಥ ಒಂದು ಶ್ರೇಷ್ಠವಾದ ಕೃತಿ. ಅದಾದಮೇಲೆ ರಾಬರ್ಟ್ ಸಿವೆಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವನು ದ ಫರ್ಗಾಟನ್ ಎಂಪೈರ್, ಒಂದು ಮರೆತು ಹೋದ ಸಾಮ್ರಾಜ್ಯ ಅಂತ ಕೃತಿ ಬರೀತಾನೆ. ಒಂದು ಮರೆತು ಹೋದ ಸಾಮ್ರಾಜ್ಯ ಅಂತ ಹೇಳಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಮರೆತು ಹೋದ ಸಾಮ್ರಾಜ್ಯದ ಬಗ್ಗೆ ಬರೀತಾನೆ. ಅಷ್ಟೇ ಅಲ್ಲದೆ ಡಾಕ್ಟರ್ ಪೀಟ್ ಅಂತಕ್ಕಂಥವನು ಕೆನರಾ ರಾಜಸಂತತಿ, ನೀಲ್ ಮೆಕೆನ್ಸಿ ಅಂತಕ್ಕಂಥವನು ಹೊಯ್ಸಳರ ಚರಿತ್ರೆ, ಆಮೇಲೆ ನಮ್ಮ BL ರೈಸ್ ಅಂತಕ್ಕಂಥವನು ಎಪಿಗ್ರಫಿಕ್ ಆಫ್ ಕರ್ನಾಟಕ ಅಂತ ಅನೇಕ ಕೃತಿಗಳನ್ನು ರಚಿಸಿದರು. ಅನೇಕ ಪತ್ರಿಕೆಗಳು ಬಹಳ ಪಾತ್ರವನ್ನು ವಹಿಸಿದವು. ಧನಂಜಯ ಅಂತ, ಮೈಸೂರು ಸ್ಟಾರ್ ಅಂತಕ್ಕಂಥ ಪತ್ರಿಕೆಗಳು. ಹೀಗೆ ಪತ್ರಿಕೆಗಳಲ್ಲಿ ಅನೇಕ ಪತ್ರಿಕೆಗಳನ್ನು ನಾವು ಕಾಣಬಹುದು. ಧನಂಜಯ ಅಂತಕ್ಕಂಥ ಪತ್ರಿಕೆ, ಅಡಿಕರ್ ಮಂಜಪ್ಪನವರ ಧನುರ್ಧಾರಿ ಅಂತಕ್ಕಂಥ ಪತ್ರಿಕೆ, ಮೈಸೂರು ಸ್ಟಾರ್ ಅಂತಕ್ಕಂಥ ಪತ್ರಿಕೆ, ಇವೆಲ್ಲವೂ ಕನ್ನಡಿಗರಿಗೆ ಸ್ಫೂರ್ತಿ ನೀಡಿದಂತಹ ಪತ್ರಿಕೆಗಳು. ಇದ್ರ ಜೊತೆಗೆ ನಾವು ಅನೇಕ ಹಾಡುಗಳನ್ನು,
ಕೂಡ ನಾವಿಲ್ಲಿ ಕಾಣಬಹುದು. ಹಾಡುಗಳು ಕೂಡ ನಮಗೆ ಸ್ಫೂರ್ತಿ ನೀಡಿತು. ಅದರಲ್ಲಿ ಒಂದೆರಡು ಹಾಡುಗಳನ್ನು ನೋಡೋಣ. ಮೊದಲನೇದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂಥದ್ದು ಹುಯಿಲಗೋಳ ನಾರಾಯಣರಾಯರು ಬರೀತಾರೆ. ಅದಾದಮೇಲೆ ಜಯ ಭಾರತ ಜನನೀಯ ತನುಜಾತೆ ಅಂತಕ್ಕಂಥ ಹಾಡು ಕುವೆಂಪುರವರ ಹಾಡು. ಅದಾದ ಮೇಲೆ ಹಾರಿಸಿ ಹಾರಿಸಿ ಕನ್ನಡ ಬಾವುಟ ಅಂತಕ್ಕಂಥ ಹೀಗೆ ಅನೇಕ ಹಾಡುಗಳು ನಮಗೆ ಸ್ಫೂರ್ತಿಯನ್ನು ನೀಡ್ತವೆ ಮಿತ್ರರೇ. ಅದಾದ ನಂತರ ಏಕೀಕರಣ ಚಳುವಳಿಯಲ್ಲಿ ಮೂರನೆಯ ಒಂದು ವಿಚಾರಕ್ಕೆ ಬರ್ತೀನಿ. ಮೊದಲನೇ ಹಂತದಲ್ಲಿ ಅದು ಅನೇಕ ಸಂಸ್ಥೆಗಳು ಹುಟ್ಕೊಳ್ಳೋಕೆ ಪ್ರಾರಂಭ ಮಾಡ್ತವೆ. ಆ ಸಂಸ್ಥೆಗಳು ಯಾವ್ದ್ಯಾವ್ದು ನೋಡ್ತಾ ಹೋಗೋಣ. 1897 ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಹುಟ್ಕೊಳ್ತವೆ. ಓಕೆ, ಅದೆಲ್ಲ ನೋಡ್ತಾ ಹೋಗೋಣ. ಮೊದಲನೇದು 1887 ಕೆ ಶೇಷಾದ್ರಿ ಅಯ್ಯರ್ ಅವರ ಟೈಮಲ್ಲಿ ಒಂದು ಸಂಸ್ಥೆ ಹುಟ್ಕೊಳ್ತು. ಕೆ ಶೇಷಾದ್ರಿ ಅಯ್ಯರ್ ಅವರ ಸಂದರ್ಭದಲ್ಲಿ ಒಂದು ಸಂಸ್ಥೆ ಕರ್ನಾಟಕ ಭಾಷೋಜ್ಜೀವಿನಿ ಸಭಾ ಅಂತ. ಕರ್ನಾಟಕ ಭಾಷೋಜ್ಜೀವಿನಿ ಸಭಾ. ಕರ್ನಾಟಕ ಭಾಷೋಜ್ಜೀವಿನಿ ಸಭಾ. ಹೀಗೆ ಕರ್ನಾಟಕ ಭಾಷೋಜ್ಜೀವಿನಿ ಸಭಾ ಅಂತಕ್ಕಂಥ ಒಂದು ಸಂಸ್ಥೆ ಹುಟ್ಕೊಳ್ಳುತ್ತೆ. ಅದು ಯಾವ ಥರದ ಕೆಲಸಗಳನ್ನು ಮಾಡುತ್ತೆ ನಾವು ನೋಡ್ತಾ ಹೋಗೋಣ. ಅದು ಕನ್ನಡದ ಭಾಷೆಗೋಸ್ಕರ ಸಾಹಿತ್ಯಕ್ಕೋಸ್ಕರ ಕೆಲಸ ಮಾಡುತ್ತೆ. ಇದಾದ ನಂತರ 1890 ಟೈಮಲ್ಲಿ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಘ. ಇದು ನಮ್ಮ ಉತ್ತರ ಕರ್ನಾಟಕದ ಧಾರವಾಡದಲ್ಲಿ ಸ್ಟಾರ್ಟ್ ಆಯಿತು. ಇಟ್ ವಾಸ್ ಸ್ಟಾರ್ಟೆಡ್ ಇನ್ ಧಾರವಾಡ ಬೈ ಪರ್ಸನ್ ಕಾಲ್ಡ್ RH ದೇಶಪಾಂಡೆ ಅಥವಾ ರಾಹಾ ದೇಶಪಾಂಡೆ ಅಂತ ಕರಿತೀವಿ. ಅವರು ಇದನ್ನು ಹುಟ್ಟಾಕಿದರು ಮಿತ್ರರೇ. ರಾಹಾ ದೇಶಪಾಂಡೆ ಅವರು ಇದನ್ನು ಹುಟ್ಟಾಕ್ತಾರೆ. ಹೀಗೆ RH ದೇಶಪಾಂಡೆ ಅವರ ನೇತೃತ್ವದಲ್ಲಿ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹುಟ್ಕೊಳ್ತು. ಇದು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಲಿಕ್ಕೆ, ಕನ್ನಡದ ಏಳಿಗೆಯನ್ನ ಭಾಷೆಯನ್ನು ಶ್ರೀಮಂತಗೊಳಿಸಲಿಕ್ಕೆ ಕೆಲಸ ಮಾಡಿದಂಥ ಒಂದು ಮಹನೀಯ ಸಂಸ್ಥೆ ವಿದ್ಯಾವರ್ಧಕ ಸಂಘ 1890. ಇದಾದ ನಂತರ ಮತ್ತೊಂದಿಷ್ಟು ಸಂಸ್ಥೆಗಳಾಗಿರ್ಬೋದು. ಅದು ಕರ್ನಾಟಕ ಲಿಟರರಿ ಕೌನ್ಸಿಲ್ 1915 1915 ಕರ್ನಾಟಕ ಲಿಟರರಿ ಕೌನ್ಸಿಲ್ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಏನು ಕರಿತೇವೆ, ಕನ್ನಡ ಸಾಹಿತ್ಯ ಪರಿಷತ್ತು. ಈ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಈ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ಸ್ಥಾಪನೆ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು, ಸರ್ MV ಅವರು. ಇದನ್ನು 1915 ಸ್ಥಾಪನೆ ಮಾಡ್ತಾರೆ. HV ನಂಜುಂಡಯ್ಯನವರು ಇದರ ಅಧ್ಯಕ್ಷರಾಗಿದ್ದರು. HV ನಂಜುಂಡಯ್ಯ ವಾಸ್ ದ ಫಸ್ಟ್ ಹೆಡ್ ಆಗಿದ್ರು. ಇವರು HV ನಂಜುಂಡಯ್ಯನವರು 1915 ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹುಟ್ಟಾಕಿದ್ರು. ಅಲ್ಲಿನಿಂದ ಸರ್ MV ಅವರು ಪ್ರಾರಂಭ ಮಾಡಿದ ಮೊದಲ ಅಧ್ಯಕ್ಷರಾದರು. ಇದು ಕನ್ನಡ ಭಾಷೆಗೆ ಬಹಳಷ್ಟು ಮಹತ್ವಪೂರ್ಣವಾದ ಕೆಲಸ ಮಾಡಿತು ಮಿತ್ರರೇ. ಕನ್ನಡ ಭಾಷೆಯ ಏಳಿಗೆಗೋಸ್ಕರ ಬಹಳ ಮಹತ್ವಪೂರ್ಣವಾದ ಕೆಲಸ ಮಾಡಿತು. ಕನ್ನಡ ಭಾಷೆಯನ್ನು ಉಳಿಸ್ಲಿಕ್ಕೆ, ಕನ್ನಡ ಭಾಷೆಯನ್ನು ಬೆಳೆಸಲಿಕ್ಕೆ, ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಮಹತ್ವಪೂರ್ಣವಾದ ಕೊಡುಗೆಯನ್ನು ನೀಡಿತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಮೊನ್ನೆ 2024 ಮಂಡ್ಯದಲ್ಲಿ ಇದರ ಸಾಹಿತ್ಯ ಸಮ್ಮೇಳನ ನಡೀತು. ಪ್ರತಿ ವರ್ಷ ಸಮ್ಮೇಳನಗಳನ್ನು ಮಾಡ್ತಾರೆ. 1915 ಬೆಂಗಳೂರಿಂದ ಪ್ರಾರಂಭವಾಗಿ 24 ನೂರಾರು ಸಮ್ಮೇಳನಗಳು ನಡೆದಿದೆ. ಅದರಲ್ಲಿ ಮಂಡ್ಯದಲ್ಲಿ ಮೊನ್ನೆ ಗೋರು ಚನ್ನಬಸಪ್ಪನವರು ಅಧ್ಯಕ್ಷರಾಗಿದ್ದರು. ನಿಮಗೂ ಗೊತ್ತು, ಗೋರು ಚನ್ನಬಸಪ್ಪನವರು ಅಧ್ಯಕ್ಷರಾಗಿದ್ದರು ಇದರಲ್ಲಿ. ಮತ್ತು 2025 ಅದನ್ನು ಬಳ್ಳಾರಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಹೀಗೆ ಅನೇಕ ಸಂಸ್ಥೆಗಳು. ಇದಾದಮೇಲೆ ಮತ್ತೊಂದು ಸಂಸ್ಥೆ ನಾನು ಹೇಳಲೇಬೇಕು. ಅದು ಯಾವುದಪ್ಪ ಅಂದರೆ 1916 ಟೈಮಲ್ಲಿ ಕರ್ನಾಟಕ ಸಭಾ ಅಂತಕ್ಕಂಥ ಒಂದು ಸಂಸ್ಥೆ. 1916 ಟೈಮಲ್ಲಿ ಕರ್ನಾಟಕ ಸಭಾ ಅಂತಕ್ಕಂಥದ್ದು. ಈ ಕರ್ನಾಟಕ ಸಭಾ ಅಂತಕ್ಕಂಥ ಒಂದು ಸಂಸ್ಥೆ, ಇದನ್ನು ಆಲೂರು ವೆಂಕಟರಾವ್ ಅವರು ಪ್ರಾರಂಭಿಸ್ತಾರೆ.
ಆಲೂರು ವೆಂಕಟರಾವ್ ಅವರು. ಈ ಆಲೂರು ವೆಂಕಟರಾವ್ ಅವರು ಇದನ್ನು ಕರ್ನಾಟಕ ಸಭಾವನ್ನು ಸ್ಥಾಪಿಸಿದ ಉದ್ದೇಶ ಕರ್ನಾಟಕದ ಏಕೀಕರಣಕ್ಕೋಸ್ಕರ. ಏಕೀಕರಣದ ಉದ್ದೇಶದೊಂದಿಗೆ ಇದನ್ನು ಪ್ರಾರಂಭ ಮಾಡಿದರು ಅಂತ ನಾವು ಹೇಳ್ಬೋದು. ಹಾಗಾಗಿ ಇದಿಷ್ಟು ವಿಚಾರಗಳನ್ನು ನಾವು ನೋಡಿದ್ವಿ. ಕೊನೆಗೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಿಧಾನವಾಗಿ ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯದ ಅಭಿವೃದ್ಧಿ ಜೊತೆಗೆ ಕನ್ನಡದ ಏಕೀಕರಣದ ಕಲ್ಪನೆಯನ್ನು ಕಟ್ಟಿಕೊಟ್ಟಂಥ ಮಹನೀಯವಾದ ಸಂಸ್ಥೆಗಳು. ಇದ್ರ ಜೊತೆಗೆ ನಾವು ಮತ್ತೊಂದು ಭಾಳ ಇಂಪಾರ್ಟೆಂಟ್ ವಿಚಾರಗಳಿಗೆ ನೋಡೋಣ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಆಲೂರು ವೆಂಕಟರಾವ್ ಅಂತಕ್ಕಂಥ ಒಬ್ಬರ ವ್ಯಕ್ತಿ. ಈ ಆಲೂರು ವೆಂಕಟರಾವ್ ಅವರು ಯಾರು, ಅವರ ಸಾಧನೆಗಳೇನು ನೋಡೋಣ. ನಾವು ಕನ್ನಡಿಗರು ಎಂದೂ ಕೂಡ ಆಲೂರು ವೆಂಕಟರಾವ್ ಅವರನ್ನು ಮರಿಬಾರದು. ಯಾಕೆ ಮರಿಬಾರದು ಅದನ್ನು ನೋಡೋಣ. ಇವರು ಕನ್ನಡದ ಶ್ರೇಷ್ಠ ವ್ಯಕ್ತಿ. ಕನ್ನಡ ನಾಡು, ಕನ್ನಡ ಭಾಷೆಯ ಬಗ್ಗೆ ಅಪಾರವಾದ ಅಭಿಮಾನವಿತ್ತು ಇವರಿಗೆ. ಆ್ಯಸ್ ಎ ವರ್ಕ್ ಡೆಡಿಕೇಟೆಡ್ ಇಸ್ ಲೈಫ್ ಫಾರ್ ದಿ ಕನ್ನಡ ಡೆವಲಪ್ಮೆಂಟ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಆ್ಯಂಡ್ ಯೂನಿಫಿಕೇಷನ್ ಮೂವ್ಮೆಂಟ್. ಕನ್ನಡ ಭಾಷೆಯ ಏಳಿಗೆಗೆ, ಕರ್ನಾಟಕದ ಏಳಿಗೆಗೆ ತಮ್ಮ ಬದುಕನ್ನು ಮುಡುಪಾಗಿಟ್ಟರು. ಇವರು ಮೂಲತಃ ಬಿಜಾಪುರದವರು, ಆದರೆ ಧಾರವಾಡದ ಆಲೂರಿನಲ್ಲಿ ಬಂದು ನೆಲೆಸ್ತಾರೆ. ಇವರು ಒಂದ್ಸತಿ ಆಲೋಚನೆ ಮಾಡಿದ್ರಂತೆ, ಆಲೂರು ವೆಂಕಟರಾವ್ ಅವರು ಹೇಳ್ತಾರಂತೆ, ಇವರು 2 ತತ್ವಗಳನ್ನು ಇಟ್ಕೊಂಡಿದ್ರು. ಆ್ಯಸ್ 2 ಪ್ರಿನ್ಸಿಪಲ್ಸ್. ಇವ್ರದ್ದು 2 ತತ್ವಗಳಿದೆ. ಮೊದಲನೆಯ ತತ್ವ ಬಂದು ಸಮಗ್ರ ಕರ್ನಾಟಕ ಅಂತಕ್ಕಂಥದ್ದು. ಸಮಗ್ರ ಕರ್ನಾಟಕ. ಎರಡನೇದು ಕರ್ನಾಟಕತ್ವ. ಸಮಗ್ರ ಕರ್ನಾಟಕ ಮತ್ತು ಕರ್ನಾಟಕತ್ವ ಅಂದರೆ ಯುನೈಟೆಡ್ ಕರ್ನಾಟಕ ಮತ್ತು ಕರ್ನಾಟಕತ್ವ ಅಂತಕ್ಕಂಥ 2 ತತ್ವಗಳನ್ನು ಇಟ್ಕೊಂಡಿದ್ರು ಇವರು. ಈ 2 ತತ್ವಗಳನ್ನು ಇಟ್ಕೊಂಡು ಹೋರಾಟ ಮಾಡಿದಂಥ ವ್ಯಕ್ತಿ ಇವರು. ಒಂದು ಮಾತು ಹೇಳ್ತಾರಂತೆ ತಮ್ಮ ಪತ್ರಿಕೆಗಳಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ ಹೇಳಿದ್ರಂತ ಒಂದು ಮಾತು, ನಾವು ಕರ್ನಾಟಕ ಅನ್ನೋತಕ್ಕಂಥದ್ದು ಹರಿದು ಹಂಚೋಗಿದೆ, ಇದನ್ನು ಒಲಿದು ಕೊಡುವವರು ಯಾರು ಅಂತ ತಮ್ಮ ಪತ್ರಿಕೆಗಳಲ್ಲಿ ಪ್ರಶ್ನೆ ಮಾಡ್ತಾರೆ. ಕರ್ನಾಟಕದ ಏಕೀಕರಣವಿಲ್ಲದೆ ಕನ್ನಡಿಗರ ಏಳಿಗೆ ಅಸಾಧ್ಯ ಅಂತ ಹೇಳ್ತಾರೆ. ಅಂತಹ ವ್ಯಕ್ತಿಯವರು. ಇವರು ಕನ್ನಡಿಗರನ್ನು ಒಗ್ಗೂಡಿಸೋದಕ್ಕೆ ಕರ್ನಾಟಕ ಗತವೈಭವ ಅಂತಕ್ಕಂಥ ಕೃತಿಯನ್ನು ರಚಿಸಿದರು ಮಿತ್ರರೇ. ಕರ್ನಾಟಕ ಗತವೈಭವ ಅಂತಕ್ಕಂಥ ಕೃತಿಯನ್ನು ರಚಿಸಿದರು. ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ. ಇದು ಕನ್ನಡಿಗರನ್ನು ಒಗ್ಗೂಡಿಸಿದ, ಕನ್ನಡಿಗರನ್ನು ಒಂದುಗೂಡಿಸಿದ ಶ್ರೇಷ್ಠ ಕೃತಿ. ಅದರ ಜೊತೆಗೆ ಕರ್ನಾಟಕದ ವೀರರತ್ನಗಳು ಈಗ ಅನೇಕ ಕೃತಿಗಳನ್ನು ಇವರು ಬರೀತಾರೆ. ಇಂಥ ಒಬ್ಬರು ಮಹಾನ್ ವ್ಯಕ್ತಿಯನ್ನು ನಾವು ಕನ್ನಡದ ಕುಲ ಪುರೋಹಿತ ಅಂತ ಕರೆದು ಗೌರವಿಸ್ತೇವೆ. ಇವರನ್ನು ಕನ್ನಡದ ಕುಲ ಪುರೋಹಿತ ಅಂತ ಕರೀತೇವೆ. ಕನ್ನಡದ ಕುಲ ಪುರೋಹಿತ ಅಂತ ಅವರನ್ನು ಕರೀತೇವೆ, ಆಲೂರು ವೆಂಕಟರಾವ್ ಅವರನ್ನು. ಇಷ್ಟು ಮಿತ್ರರೇ, ಇದು ಮೊದಲನೆಯ ಫೇಸಲ್ಲಿ ನಾವು ಇಷ್ಟೆಲ್ಲ ವಿಚಾರಗಳನ್ನು ಓದಿದ್ವಿ. ನೆಕ್ಸ್ಟು ಮುಂದೆ ಏಕೀಕರಣದಲ್ಲಿ ರಾಜಕೀಯ ಸಮ್ಮೇಳನಗಳನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಓಕೆ, ಎರಡನೇದು ಹಂತದಲ್ಲಿ ರಾಜಕೀಯ ಸಮ್ಮೇಳನಗಳನ್ನು ನೋಡ್ತಾ ಹೋಗೋಣ. ಯಾವ ಥರದ ರಾಜಕೀಯ ಸಮ್ಮೇಳನಗಳಾಯಿತು, ಇದು ಮೊದಲನೇ ಹಂತ, ಹೇಗೆ ಕರ್ನಾಟಕದ ಏಕೀಕರಣದ ಉಗಮ ಆಯಿತು ಅಂತ. ನೆಕ್ಸ್ಟ್ ಎರಡನೇದಕ್ಕೆ ಬರ್ತೀನಿ ನಾನು. ಎರಡನೇ ಫೇಸ್ಗೆ, ಎರಡನೇ ಹಂತ. ಈ ಎರಡನೇ ಫೇಸಲ್ಲಿ ರಾಜಕೀಯ ಸಮ್ಮೇಳನಗಳು ಅಂದರೆ ಅಥವಾ ಸ್ವತಂತ್ರ ಪೂರ್ವದಲ್ಲಿ ಏಕೀಕರಣ ಚಳುವಳಿ ಅಂತ ಅಂದರೆ ಯೂನಿಫಿಕೇಷನ್ ಮೂಮೆಂಟ್ ಬಿಫೋರ್ ಇಂಡಿಪೆಂಡೆನ್ಸ್ ಅಂತ ತಗೊಂತೀವಿ ಮಿತ್ರರು. ಯೂನಿಫಿಕೇಷನ್ ಮೂಮೆಂಟ್ ಬಿಫೋರ್ ಇಂಡಿಪೆಂಡೆನ್ಸ್. ಓಕೆ, ಯೂನಿಫಿಕೇಷನ್ ಮೂಮೆಂಟ್ ಬಿಫೋರ್ ಇಂಡಿಪೆಂಡೆನ್ಸ್ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ನಡೆದಂಥ ಈ ಒಂದು ಏಕೀಕರಣ ಚಳುವಳಿ ಹೇಗಿತ್ತು, ಹೇಗೆ ಪ್ರಾರಂಭ ಆಯಿತು ಕೂಗು ನೋಡೋಣ. ಸುಮಾರು 1920ರ ಟೈಮು. 1920ರ ಟೈಮಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಆಲ್ ಕರ್ನಾಟಕ ಪೊಲಿಟಿಕಲ್ ಕಾನ್ಫರೆನ್ಸ್ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಧಾರವಾಡದಲ್ಲಿ ನಡೆಯುತ್ತೆ. ಆಲ್ ಕರ್ನಾಟಕ ಪೊಲಿಟಿಕಲ್ ಕಾನ್ಫರೆನ್ಸ್ ವಾಸ್ ಹೆಲ್ಡ್ ಅಟ್ ಧಾರವಾಡದಲ್ಲಿ ನಡೀತು. ಈ ಆಲ್ ಕರ್ನಾಟಕ ಪೊಲಿಟಿಕಲ್ ಕಾನ್ಫರೆನ್ಸ್ ಏನಿದೆ, ಇದರಲ್ಲಿ ಒಬ್ಬರು ವಿ.ಪಿ. ಮುದಲಿಯಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ವಿ.ಪಿ. ಮುದಲಿಯಾರು ಅಧ್ಯಕ್ಷರಾಗಿದ್ದರು. ಅಲ್ಲಿ ಕನ್ನಡಿಗರೆಲ್ಲ ಕೇಳ್ಕೊಂಡ್ರಂತೆ, ನಮಗೊಂದು ಕರ್ನಾಟಕಕ್ಕೆ ಸಪ್ರೇಟ್ KPCC ಬೇಕು, ವಿ ವಾಂಟ್ ಸಪ್ರೇಟ್ KPCC ಫಾರ್ ಕರ್ನಾಟಕ. ದಟ್ ವಾಸ್ ದ ಡಿಮ್ಯಾಂಡ್ ಆಫ್ ಕನ್ನಡಿಗಾಸ್. ಕೊನೆಗೆ ಅದೇ ವರ್ಷ ನಾಗಪುರದಲ್ಲಿ ಒಂದು ಅಧಿವೇಶನ ನಡೆಯಿತು. ಆ ನಾಗಪುರದ ಅಧಿವೇಶನಕ್ಕೆ ಎಲ್ಲ ಕನ್ನಡಿಗರು ಭಾಗವಹಿಸಿದ್ದರು.
ಅಲ್ಲಿ ಭಾಗವಹಿಸಿ ಅಲ್ಲಿ ಅಧ್ಯಕ್ಷರಾಗಿದ್ದಂಥ ವಿ ರಾಘವಾಚಾರಿ ಅವರನ್ನು ಕೇಳಿದ್ರಂತೆ. ಸರ್ ವಿ ರಾಘವಾಚಾರಿ ಅವರನ್ನು ಕೇಳಿದ್ರು, ಸರ್ ಹೇಗಾದರೂ ಮಾಡಿ ನಮಗೆ ಒಂದು KPCCಯನ್ನು ಕೊಡಿ, ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯನ್ನು ಕೊಡಿ ಅಂತ. ಫೈನಲಿ ಇನ್ 1921ರಲ್ಲಿ KPCC ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಪ್ರಾರಂಭವಾಯಿತು. ಎಲ್ಲಿ ಪ್ರಾರಂಭವಾಯಿತು? ಅದು ಗದಗ್ನಲ್ಲಿ ಪ್ರಾರಂಭವಾಯಿತು. ಇದರ ಮೊದಲ ಅಧ್ಯಕ್ಷರು ಗಂಗಾಧರರಾವ್ ದೇಶಪಾಂಡೆ, GD ಅಂತ ಕರೀತಾರೆ. ಗಂಗಾಧರರಾವ್ ದೇಶಪಾಂಡೆ ವಾಸ್ ದ ಫಸ್ಟ್ ಹೆಡ್ ಆಫ್ ದಿ KPCC, ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ. ಇಷ್ಟು ಇಂಪಾರ್ಟೆಂಟ್. 1921ಗೆ ಬಂದೆ. ನೆಕ್ಸ್ಟ್ ಇದಾದ ನಂತರ ಮುಂದುವರಿತಾ ಹೋಗೋಣ. ಮತ್ತು ಹೇಗೆ ನಡೀತು ಹೋರಾಟಗಳು, ಹೇಗಿತ್ತು ಅದನ್ನು ಕೂಡ ನಾವು ತಿಳ್ಕೊತಾ ಹೋಗೋಣ. ಇದು ಮೊದಲನೇ, ಹೀಗೆ ಕರ್ನಾಟಕದಲ್ಲಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಂತಕ್ಕಂಥ ಒಂದು ಸಂಸ್ಥೆ ಹುಟ್ಟುಕೊಳ್ತು ಮಿತ್ರರೇ. ನೆಕ್ಸ್ಟು ಏನೆಲ್ಲ ಆಗುತ್ತೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಇದಾದ ನಂತರ 1924ರ ಟೈಮಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತು. ಓಕೆ, ಬೆಳಗಾವಿ ಕಾಂಗ್ರೆಸ್ ಸೆಷನ್. ಈ ಬೆಳಗಾವಿ ಕಾಂಗ್ರೆಸ್ ಸೆಷನ್ನಲ್ಲಿ INCಯ ಸೆಷನ್ನಲ್ಲಿ, ಓಕೆ, ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿಯವರು ಬಂದಿದ್ರು. ಗೊತ್ತು ನಿಮಗೆ, ಗಾಂಧಿ ವಾಸ್ ದ ಪ್ರೆಸಿಡೆಂಟ್ ಆಫ್ ದಿ ಬೆಳಗಾವಿ ಕಾಂಗ್ರೆಸ್ ಸೆಷನ್. ಆ ಸಂದರ್ಭದಲ್ಲಿ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಕನ್ನಡಿಗರು ಗಾಂಧಿಯವ್ರನ್ನ ಕೇಳ್ಕೊತಾರಂತೆ, ಸರ್ ನಮಗೆ ಯುನೈಟೆಡ್ ಕರ್ನಾಟಕ ಬೇಕು, ಅಖಂಡ ಕರ್ನಾಟಕ ಬೇಕು ಅಂತ. ಆಗ ಗಾಂಧಿ ಹೇಳ್ತಾರಂತೆ, ನಾನು ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ, ಈ ಹೋರಾಟವನ್ನು ಮುಂದುವರಿಸಿ ಅಂತ ಹೇಳ್ತಾರೆ ಬೆಳಗಾವಿ ಕಾಂಗ್ರೆಸ್ ಸೆಷನ್. ಅದಾದ ನಂತರ ಸುಮಾರು 1928ರ ಟೈಮಲ್ಲಿ ಈ ಮೋತಿಲಾಲ್ ನೆಹರೂರವರು ಒಂದು ವರದಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಮಿತ್ರರೇ. ಆ ನೆಹರು ರಿಪೋರ್ಟ್ನ ಬಳಿ ನಮ್ಮ ಕರ್ನಾಟಕ ಸಭಾ, ಏಕೀಕರಣ ಸಭಾ ಮತ್ತು KPCC ಅವರು ಹೋಗ್ಬಿಟ್ಟು ಕೇಳ್ತಾರೆ, ಸರ್ ನಮಗೆ ಅಖಂಡ ಕರ್ನಾಟಕ ಬೇಕು, ಮಾಡಿ ಕೊಡ್ತೀರಾ ಅಂತ ಹೇಳಿದಾಗ ಅದಕ್ಕೆ ನೀವು ಬೆಂಬಲ ಕೊಡಬೇಕು ಅಂತ ನೆಹರು ಅವರು ಹೇಳ್ತಾರಂತೆ. ಮೋತಿಲಾಲ್ ನೆಹರು, ಐ ಸಪೋರ್ಟ್ ದ ಯೂನಿಫಿಕೇಶನ್ ಮೂವ್ಮೆಂಟ್ ಆಫ್ ಕರ್ನಾಟಕ, ನಾವು ಕರ್ನಾಟಕದ ಏಕೀಕರಣ ಚಳುವಳಿಗೆ ಬೆಂಬಲ ಕೊಡ್ತೀವಿ. ಆ್ಯಂಡ್ ಆಲ್ಸೋ ವಿ ಇನ್ಕ್ಲೂಡ್ ಒನ್ ಟಾಪಿಕ್ ಕಾಲ್ಡ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಇನ್ ಅವರ್ ರಿಪೋರ್ಟ್, ನಾವು ಭಾಷಾವಾರು ಪ್ರಾಂತ್ಯಗಳ ಬಗ್ಗೆ ನಾವು ತಮ್ಮ ರಿಪೋರ್ಟ್ನಲ್ಲಿ ಸೇರಿಸ್ಕೊಳ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಓಕೆ, ನೆಕ್ಸ್ಟ್ 4ನೇದಕ್ಕೆ ಬರ್ತೀನಿ. ಅದಾದ ನಂತರ 1928, ಓಕೆ, ಅದಾದಮೇಲೆ ಸೈಮನ್ ರಿಪೋರ್ಟ್ ಅಂತ ಕರಿತೇವೆ ಮಿತ್ರರೇ, ಸೈಮನ್ ವರದಿ, ಸೈಮನ್ ರಿಪೋರ್ಟ್, ಸೈಮನ್ ವರದಿ. ಈ ಸೈಮನ್ ವರದಿ ಜಾನ್ ಸೈಮನ್ ಭಾರತಕ್ಕೆ ಬಂದಾಗ ಇವನ ಬಳಿ ನಮ್ಮ ಕರ್ನಾಟಕದ KPCC ಅವರು ಹೋಗ್ಬಿಟ್ಟು ಕೇಳ್ಕೊತಾರಂತೆ, ಸರ್ ನಮಗೆ ಯೂನಿಫಿಕೇಶನ್ ಮೂವ್ಮೆಂಟಿಗೆ ಬೆಂಬಲ ಕೊಡಿ ಅಂದಾಗ ಅವನು ಹೇಳ್ತಾನಂತೆ, ಜಾನ್ ಸೈಮನ್ ಹೇಳ್ತಾನೆ, ಕರ್ನಾಟಕ ಹ್ಯಾಸ್ ಆಲ್ ದ ಕ್ರೈಟೀರಿಯಾ ಟು ಬಿಕಮ್ ದ ಸಪ್ರೇಟ್ ಲಿಂಗ್ವಿಸ್ಟಿಕ್ ಸ್ಟೇಟ್, ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗುವ ಎಲ್ಲ ಅರ್ಹತೆಗಳನ್ನು ಒಳಗೊಂಡಿದೆ ಅಂತ ಈ ಸೈಮನ್ ತನ್ನ ಮಾತಿನಲ್ಲಿ, ತನ್ನ ವರದಿಯಲ್ಲಿ ಸೇರಿಸ್ತೀವಿ ಅಂತ ಹೇಳ್ತಾನೆ, ಅಥವಾ ಅದಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಅದಾದ ನಂತರ ಈ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ನಡೆಯುತ್ತೆ. ನಿಮಗೆ ಗೊತ್ತಿರಬೇಕು ಮಿತ್ರರೇ, 3 ದುಂಡು ಮೇಜಿನ ಸಮ್ಮೇಳನ. ಇದರಲ್ಲಿ ನಮ್ಮ ಕರ್ನಾಟಕದಿಂದ ಸರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಹೋಗಿರ್ತಾರೆ, ಮಿರ್ಜಾ ಇಸ್ಮಾಯಿಲ್ ಹೋಗಿದ್ರು. ಅವರಾದ ನಂತರ ಇನ್ನೊಬ್ಬರು ಬೆನಗಲ್ ರಾಮರಾವ್ ಅಂತಕ್ಕಂಥವ್ರು ಹೋಗಿದ್ರು, ಬೆನಗಲ್ ರಾಮರಾವ್. ಇವರಿಬ್ಬರೂ ಕೂಡ ಈ ಒಂದು ಸಮ್ಮೇಳನಗಳಿಗೆ ಭಾಗವಹಿಸಿದ್ರು. ಇವರಿಬ್ಬರು ಕೇಳ್ಕೊಂಡಿದ್ದಿಷ್ಟೇ, ಹೇಗಾದರೂ ಮಾಡಿ ನಮಗೆ ಅಖಂಡ ಕರ್ನಾಟಕವನ್ನು ಕಟ್ಟಿಕೊಡಿ ಅಂತ ಕೇಳ್ಕೊಳ್ತಾರೆ. ಓಕೆ, ದಿ ಡಿಮ್ಯಾಂಡೆಡ್ ಫಾರ್ ದಿ ಯೂನಿಫಿಕೇಶನ್ ಆಫ್ ಕರ್ನಾಟಕ, ಅಖಂಡ ಕರ್ನಾಟಕಕ್ಕೆ ಮಾಡಿಕೊಡಿ ಅಂತ ತಮ್ಮ ಬೇಡಿಕೆಯಲ್ಲಿ ಕೇಳಿಕೊಂಡ್ರು. ನೆಕ್ಸ್ಟ್ ಇದಾದ ನಂತರ 6ನೇದಕ್ಕೆ ಬರ್ತಾನೆ. ಸುಮಾರು ಕರ್ನಾಟಕದ ಅಖಿಲ ಕರ್ನಾಟಕ ಸಮಾವೇಶ, ಆಲ್ ಕರ್ನಾಟಕ ಸಮಾವೇಶ 1946. ಓಕೆ, ಆಲ್ ಕರ್ನಾಟಕ 1946 ಆಲ್ ಕರ್ನಾಟಕ ಕಾನ್ಫರೆನ್ಸ್ ಅಂತ ಕರೀತೀವಿ, ಅಖಿಲ ಕರ್ನಾಟಕ ಸಮಾವೇಶ. ಇದು ಇವತ್ತಿನ ದಾವಣಗೆರೆಯಲ್ಲಿ ನಡೆಯುತ್ತೆ, ದಾವಣಗೆರೆ. ಅಧ್ಯಕ್ಷರು ಬಂದು MP ಪಾಟೀಲ್ ಆಗಿರ್ತಾರೆ. MP ಪಾಟೀಲ್ ವಾಸ್ ದ ಫಾರೆಸ್ಟ್ ಮಿನಿಸ್ಟರ್ ಇನ್ ಬಾಂಬೆ ಪ್ರಾವಿನ್ಸ್. ಅವರು ಕೇಳ್ಕೊಂಡ್ರಂತೆ, ದೇ ಡಿಮ್ಯಾಂಡೆಡ್ ಫಾರ್ ದ ಯೂನಿಫಿಕೇಶನ್ ಮೂವ್ಮೆಂಟ್ ಆಫ್ ಕರ್ನಾಟಕ, ಅಥವಾ ದೇ ಪಾಸ್ಡ್ ಎ ರೆಸೊಲ್ಯೂಷನ್ ಫಾರ್ ಅರ್ಜೆಂಟ್ ಯೂನಿಫಿಕೇಶನ್ ಮೂವ್ಮೆಂಟ್ ಆಫ್ ಕರ್ನಾಟಕ. ತತ್ಕ್ಷಣವೇ
ಕರ್ನಾಟಕದ ಏಕೀಕರಣ ಚಳುವಳಿ ಆಗಬೇಕು ಅಂತಕ್ಕಂಥ ತಮ್ಮ ಬೇಡಿಕೆಯನ್ನು ಇಟ್ಕೊಂಡ್ರು. ಇದು 1946 ನಡೆದಿದ್ದು. ಇದಾದ ನಂತರ ಏಳನೇದಕ್ಕೆ ಬರ್ತೇನೆ. 1946ರಲ್ಲಿ ಬಾಂಬೆ ಕರ್ನಾಟಕ ಯೂನಿಫಿಕೇಶನ್ ಕಾನ್ಫರೆನ್ಸ್ ಅಂತ ಕರೀತೀವಿ. ಬಾಂಬೆ ಕರ್ನಾಟಕ ಯೂನಿಫಿಕೇಶನ್ ಕಾನ್ಫರೆನ್ಸ್. ಇಲ್ಲಿ ಬಾಂಬೆ ಕರ್ನಾಟಕ ಯೂನಿಫಿಕೇಶನ್ ಕಾನ್ಫರೆನ್ಸ್ ಬಾಂಬೆಯಲ್ಲಿ ನಡೆಯುತ್ತೆ. ಅಲ್ಲಿ ಬಾಂಬೆಯಲ್ಲಿ ನಡೆದಂಥ ಒಂದು ಕರ್ನಾಟಕದ ಏಕೀಕರಣ ಚಳುವಳಿಯ ಸಮಾವೇಶ. ಇದು ಭಾಳ ಇಂಪಾರ್ಟೆಂಟು. ಇಲ್ಲಿ BG ಖೇರ್ ಅಂತಕ್ಕಂಥವರು ಬಾಂಬೆಯ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿದ್ದರು. ಅಲ್ಲಿ ನಮ್ಮ ಕನ್ನಡದ RR ದಿವಾಕರ್ ಅಂತಕ್ಕಂಥವರು ಭಾಗವಹಿಸ್ತಾರೆ. ದಿವಾಕರ್ ವಾಸ್ ಪಾರ್ಟಿಸಿಪೇಟೆಡ್. ಈ ಟೈಮಲ್ಲಿ ಸರ್ದಾರ್ ಪಟೇಲ್ ಅವರು ಬಂದಿದ್ರು. ಪಟೇಲ್ ಅವ್ರ ಹತ್ರ ಕೇಳ್ಕೊಂಡ್ರಂತ RR ದಿವಾಕರ್ ಅವರು, ಸರ್ ನಮಗೆ ತಕ್ಷಣವೇ ನಮಗೆ ಕರ್ನಾಟಕ ಏಕೀಕರಣ ಮಾಡಿಕೊಡಿ ಅಂದಾಗ ಪಟೇಲ್ ಹೇಳ್ತಾರಂತೆ, ಸ್ವತಂತ್ರ ಬಂದ ನಂತರ ಆಫ್ಟರ್ ಇಂಡಿಪೆಂಡೆನ್ಸ್ ಅವರ್ ಫಸ್ಟ್ ಟಾಸ್ಕ್ ವಾಸ್ ಯೂನಿಫಿಕೇಶನ್. ಸ್ವತಂತ್ರ ಬಂದ ನಂತರ ನಮ್ಮ ಪ್ರಥಮ ಪ್ರಯತ್ನವೇ ಈ ಒಂದು ಏಕೀಕರಣ ಚಳುವಳಿ ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾರೆ. ಹೀಗೆ ಎರಡನೇ ಹಂತದಲ್ಲಿ ಅನೇಕ ಕಡೆ ಹೋರಾಟಗಳು ನಡೀತಾ ಬಂತು. ಇದಾದ ನಂತರ ನೋಡ್ತಾ ಹೋಗೋಣ. ಮೂರನೇ ಹಂತಕ್ಕೆ ಬರ್ತೀನಿ ಮಿತ್ರರೇ, ಭಾಳ ಇಂಪಾರ್ಟೆಂಟು. ಥರ್ಡ್ ಫೇಸ್. ಹಾಗಾದರೆ ಮೊದಲೆರಡು ಫೇಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ ರಿಕಾಲ್ ಮಾಡೋಣ. ಮೊದಲನೇ ಫೇಸಲ್ಲಿ ರೈಸ್ ಹೇಗಾಯಿತು, ಎರಡನೇ ಫೇಸಲ್ಲಿ ಯಾವ ಥರದ ಯೂನಿಫಿಕೇಷನ್ ಮೂಮೆಂಟ್ ಕಾನ್ಫರೆನ್ಸಸ್ಗಳು ನಡೀತು, ಮೂರನೇ ಫೇಸಸ್ಸಲ್ಲಿ ದ ಫೈನಲ್ ಫೇಸ್, ಭಾಳ ಕೊನೆಯ ಹಂತ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು ಇದರಲ್ಲಿ ಮೊದಲನೇದು 1947 ಡಿಸೆಂಬರ್ ಟೈಮಲ್ಲಿ ಕಾಸರಗೋಡು, ಇಲ್ಲಿ ಕೇರಳದ ಹತ್ರ ಕಾಸರಗೋಡು, ಈ ಕಾಸರಗೋಡು ಕರ್ನಾಟಕ ಏಕೀಕರಣ ಇದು ಯೂನಿಫಿಕೇಶನ್ ಕಾನ್ಫರೆನ್ಸ್ ನಡೀತು. ಯೂನಿಫಿಕೇಶನ್ ಕಾನ್ಫರೆನ್ಸ್ ಕಾಸರಗೋಡು ಕರ್ನಾಟಕ ಯೂನಿಫಿಕೇಶನ್ ಕಾನ್ಫರೆನ್ಸ್ ಅಂತ ಕರಿತೇವೆ. ಕಾಸರಗೋಡು ಕರ್ನಾಟಕ ಏಕೀಕರಣ ಸಮ್ಮೇಳನ. ಹಾಗಂದ್ರೆ ಏನಿದು, ಇಲ್ಲಿ ಏನಾಗುತ್ತೆ ನೋಡಿ. ಇಲ್ಲಿ ಇಲ್ಲಿ RR ದಿವಾಕರ್ ಅವರು ಅಧ್ಯಕ್ಷರಾಗಿದ್ದರು. ಸ್ವತಂತ್ರ ಬಂದು ಸ್ವಲ್ಪ ಸಮಯ ಕಳೆದಿತ್ತು. ಆಗ RR ದಿವಾಕರ್ ಅವರು ಹೇಳ್ತಾರಂತೆ, ಕಾಸರಗೋಡಿನಲ್ಲಿ ಹೇಳಿದ್ರಂತೆ, ಕೇಂದ್ರ ಸರ್ಕಾರ ನಿಧಾನ ಮಾಡ್ತಾ ಇದೆ. ದೇ ಕಂಡೆಮ್ ದ ಸ್ಲೋ ಪ್ರೋಗ್ರೆಸ್ ಆಫ್ ದಿ ಯೂನಿಫಿಕೇಶನ್ ಮೂವ್ಮೆಂಟ್ ಅಂಡ್ ದೇ ಡಿಮ್ಯಾಂಡೆಡ್ ಫಾರ್ ದ ಅರ್ಜೆಂಟ್ ಯೂನಿಫಿಕೇಶನ್ ಮೂವ್ಮೆಂಟ್. ಟೇಕ್ ಎ ಸ್ಟೆಪ್ ಟುವರ್ಡ್ಸ್ ದ ಯೂನಿಫಿಕೇಶನ್ ಮೂವ್ಮೆಂಟ್ ಅರ್ಜೆಂಟ್ಲಿ. ತಕ್ಷಣವೇ ಇದರ ಬಗ್ಗೆ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ತಮ್ಮ ಬೇಡಿಕೆಯನ್ನು ಇದರಲ್ಲಿ ಇಡ್ತಾರೆ. ಯಾವಾಗ 1947 ಡಿಸೆಂಬರ್ ತಿಂಗಳಲ್ಲಿ. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಮ್ಮೇಳನ. ನೆಕ್ಸ್ಟ್ ಇದಾದ ನಂತರ ಏನೆಲ್ಲ ಆಯಿತು ನೋಡ್ತಾ ಹೋಗೋಣ. ಇದಾಯ್ತಾ, ಎರಡನೇ ವಿಚಾರಕ್ಕೆ ಬರ್ತೀನಿ. ಆಗ ಕೇಂದ್ರ ಸರ್ಕಾರ ಏನು ಮಾಡ್ತು, ಒಂದು ಕಮಿಟಿನ ಮಾಡಿದ್ರು. ಭಾಳ ಇಂಪಾರ್ಟೆಂಟು. ಇಲ್ಲಿಂದ ಕಮಿಟಿಗಳನ್ನು ನೋಡ್ತಾ ಹೋಗೋಣ. 1948 ಮೊದಲನೇ ಕಮಿಟಿ ಬಂದು SK ದಾರ್ ಅಂತಕ್ಕಂಥ ಒಂದು ಕಮಿಟಿ. SK ದಾರ್ ಕಮ್ಯುನಿಟಿ. SK ದಾರ್ ಕಮಿಟಿಯಲ್ಲಿ 3 ಜನ ಇರ್ತಾರೆ. ಪನ್ನಾಲಾಲ್, ಮೊದಲನೇವರು SK ದಾರ್ ವಾಸ್ ದ ಪ್ರೆಸಿಡೆಂಟ್, ಚೇರ್ಮ್ಯಾನ್. ಇನ್ನೊಬ್ಬರು ಪನ್ನಾಲಾಲ್ ಅಂತಕ್ಕಂಥವರು, ಮತ್ತೊಬ್ಬರು ಮೂರನೇದು ಜಗತ್ ನಾರಾಯಣ್ ಲಾಲ್ ಅಂತಕ್ಕಂಥವ್ರು. ಜಗತ್ ನಾರಾಯಣ್ ಲಾಲ್. ಏನಾಗುತ್ತೆ ನೋಡಿ, ಪನ್ನಾಲಾಲ್ ಆ್ಯಂಡ್ ಜಗತ್ ನಾರಾಯಣ ಲಾಲ್ರು ಇದ್ದರು. ಇಲ್ಲಿ ಕೇಳಿದಾಗ SK ದಾರ್ ಕಮಿಟಿ ರಿಪೋರ್ಟ್ ಹೇಳುತ್ತಂತೆ. ಏನಂತ ರಿಪೋರ್ಟ್ ಹೇಳೋದು ಗೊತ್ತಾ, ನಿಮಗೂ ಗೊತ್ತಿರುತ್ತೆ. ಅದರಲ್ಲಿ ಹೇಳ್ತಾರಂತೆ, ನಾವು ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ಮಾಡುವುದು ಬೇಡ. ಇಟ್ ಅಪೋಸಿಟ್ ದ ಫಾರ್ಮೇಷನ್ ಆಫ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್, ಬಟ್ ಇಟ್ ಅಫೆಕ್ಟ್ಸ್ ದ ಇಂಟೆಗ್ರಿಟಿ ಆಫ್ ದಿ ನೇಷನ್. ಇದು ದೇಶದ ಏಕತೆಗೆ ತೊಂದರೆ ಆಗುತ್ತೆ. ಹಾಗಾಗಿ ಭಾಷಾವಾರು ಪ್ರಾಂತ್ಯ ರಚನೆಯನ್ನು ತಿರಸ್ಕರಿಸಿತು. ಇದು ಯಾವಾಗಾಯಿತು, ಆಗ ಅನೇಕ ಹೋರಾಟಗಳು ನಡೀತು ಇದರ ವಿರುದ್ಧ. ಎಲ್ಲರೂ ಇದನ್ನು ವಿರೋಧಿಸಲಿಕ್ಕೆ ಶುರು ಮಾಡಿದರು ಮಿತ್ರರೇ. ಆಗ ಕೇಂದ್ರ ಸರ್ಕಾರ ಮತ್ತೊಂದು ಕಮಿಟಿಯನ್ನು ಮಾಡ್ತು. ಅದೇ ಮತ್ತೊಂದು ಕಮಿಟಿ 1948 JVP ಕಮಿಟಿ ಅಂತ ಕಮಿಟಿ ಮಾಡ್ತಾರೆ ಮಿತ್ರರೇ. JVP ಕಮಿಟಿ ಅಂದರೆ ಅಲ್ಲಿ 3 ಜನ ಇರ್ತಾರೆ. ಜವಾಹರ್ಲಾಲ್ ನೆಹರು ಇರ್ತಾರೆ, ವಲ್ಲಭಭಾಯಿ ಪಟೇಲ್ ಇರ್ತಾರೆ, ಪಟ್ಟಾಭಿ ಸೀತಾರಾಮಯ್ಯ, ಕಾಂಗ್ರೆಸ್ನ 3 ಜನರು ಇರ್ತಾರೆ. ಇದರದೊಂದು ವಿಶೇಷತೆ ಏನಂದ್ರೆ ದೇರ್ ಇಸ್ ನೋ ಚೇರ್ಮ್ಯಾನ್.
ಓಕೆ, ಇದಕ್ಕೆ ಅಧ್ಯಕ್ಷರಿಲ್ಲದಿರ್ತಕ್ಕಂಥ ಒಂದು ಕಮಿಟಿ ಆಗಿತ್ತು. ಈ ಕಮಿಟಿ ರಿಪೋರ್ಟ್ ಏನು ಕೊಡುತ್ತೆ? ಇಟ್ ಆಲ್ಸೋ ಅಪೋಸ್ಡ್ ದ ಫಾರ್ಮೇಷನ್ ಆಫ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್. ಇದು ಕೂಡ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಬಗ್ಗೆ ವಿರೋಧವನ್ನು ಮಾಡ್ತು. ಆದರೆ ಇಟ್ ಸಪೋರ್ಟೆಡ್ ಫಾರ್ ದ ಫಾರ್ಮೇಷನ್ ಆಫ್ ದಿ ಆಂಧ್ರ ಪ್ರದೇಶ. ಇದು ಆಂಧ್ರ ಪ್ರದೇಶವನ್ನು ನಾವು ಭಾಷಾವಾರ ಪ್ರಾಂತ್ಯಗಳನ್ನು ಮಾಡಬಹುದು. ಆದರೆ ಇಟ್ ಈಸ್ ಡಿಫಿಕಲ್ಟ್ ಟು ಫಾರ್ಮ್ ದ ಕರ್ನಾಟಕ ಆ್ಯಂಡ್ ಕೇರಳ. ಕರ್ನಾಟಕ ಮತ್ತು ಕೇರಳದ ಬಗ್ಗೆ ತೀರ್ಪನ್ನು ಕೊಡೋದು ಕಷ್ಟ ಆಗುತ್ತೆ ಅಂತ ಇದು 1949ರಲ್ಲಿ ತನ್ನ ವರದಿಯನ್ನು ಕೊಡ್ತು ಮಿತ್ರರೇ. 1949ನಲ್ಲಿ ಯಾವಾಗ ಈ ವರದಿ ಕೊಡ್ತೋ ಆಗ ಕರ್ನಾಟಕದಲ್ಲಿ ದೊಡ್ಡ ಹೋರಾಟಗಳು ಶುರುವಾಯಿತು. ಹೋರಾಟ ಶುರುವಾಗಿ ಕರ್ನಾಟಕ ಏಕೀಕರಣ ಪಕ್ಷ ಉದಯವಾಯಿತು ನಿಜಲಿಂಗಪ್ಪರ ನೇತೃತ್ವದಲ್ಲಿ. ಇದು 1952ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ವಿರುದ್ಧ ಸ್ಪರ್ಧಿಸಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಈ ಆಂಧ್ರ ಪ್ರದೇಶದಲ್ಲಿ ಒಂದು ಹೋರಾಟ ಶುರುವಾಯಿತು ಮಿತ್ರರೇ. ಆಂಧ್ರ ಪ್ರದೇಶದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಈ ಆಂಧ್ರ ಪ್ರದೇಶ ಏನಂತ ಹೇಳುತ್ತೆ, ಇದ್ರ ಹೋರಾಟದ ಬಗ್ಗೆ ನೋಡೋಣ. ಒಬ್ಬರು ವ್ಯಕ್ತಿ, ನೀವು ಕೇಳಿದ್ರೆ ಅವರ ಹೆಸರು ಪೊಟ್ಟಿ ಶ್ರೀರಾಮುಲು. ಈ ಪೊಟ್ಟಿ ಶ್ರೀರಾಮುಲು ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಆಂಧ್ರ ಪ್ರದೇಶದವರಿಗೆ. ಇವರು ಡಿಮ್ಯಾಂಡೆಡ್ ಫಾರ್ ದ ಯುನಿಫಿಕೇಶನ್ ಮೂವ್ಮೆಂಟ್ ಆಫ್ ಆಂಧ್ರ ಪ್ರದೇಶ್ ಅಂಡ್ ಕಂಡಕ್ಟೆಡ್ 58 ಡೇಸ್ ಹಂಗರ್ ಸ್ಟ್ರೈಕ್. 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದಂಥ ವ್ಯಕ್ತಿ. 58 ಡೇಸ್. ಯಾವಾಗ ಇವರು 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರೋ ಅಂದು ಇವರು 1952 ಅಕ್ಟೋಬರ್ನಲ್ಲಿ ಪ್ರಾರಂಭವಾಗಿ ಡಿಸೆಂಬರಲ್ಲಿ ಇವರು ತೀರ್ಕೊಳ್ತಾರೆ ಹೋರಾಟದಲ್ಲಿ. ಓಕೆ, ಇವರು ಅಕ್ಟೋಬರ್ನಲ್ಲಿ ಪ್ರಾರಂಭ ಮಾಡ್ತಾರೆ, ಡಿಸೆಂಬರಲ್ಲಿ ಇವರು ತೀರ್ಕೊಂಡ್ರು. ಓಕೆ, ಯಾವಾಗ ಇವರು ಡಿಸೆಂಬರಲ್ಲಿ ತೀರ್ಕೊಂಡ್ರೋ ಆಗ ಆಂಧ್ರ ಪ್ರದೇಶದ ದೊಡ್ಡ ಗಲಾಟೆ ಶುರುವಾಯಿತು. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಜೆ ನೆಹರೂರವರು 1953ಯಲ್ಲಿ ಅವರು ಆಂಧ್ರ ಪ್ರದೇಶವನ್ನು ಮಾಡೋಣ ಅಂತೇಳಿ ತೀರ್ಪು ಕೊಟ್ಟರು. ಹಾಗಾಗಿ 1953ಯಲ್ಲಿ ಆಂಧ್ರ ಪ್ರದೇಶ ಅಂತಕ್ಕಂಥ ಮೊಟ್ಟ ಮೊದಲ ಭಾಷಾವಾರು ಪ್ರಾಂತ್ಯ ಸ್ಥಾಪನೆಯಾಯಿತು. ದಟ್ ವಾಸ್ ದ ಫಸ್ಟ್ ಲಿಂಗ್ವಿಸ್ಟಿಕ್ ಸ್ಟೇಟ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ಇದು ಆಯಿತು. ಹಾಗಾಗಿ ಕನ್ನಡಿಗರು ಇದ್ರ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ವಿ. ಆಂಧ್ರ ಪ್ರದೇಶ ಮಾಡಿದ್ರಿ, ನಮ್ದು ಯಾಕೆ ಮಾಡ್ತಾ ಇಲ್ಲ, ಕರ್ನಾಟಕ ಮಾಡಿಕೊಡಿ ಅಂತ. ಆಗ ಇದನ್ನೆಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ 5ನೇದಾಗಿ ಕೊನೆಯದೊಂದು ಕಮಿಟಿ, ಅದನ್ನೇ ನಿಮ್ಗೆಲ್ರಿಗೂ ಗೊತ್ತು, ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಮಿಟಿ, ಫಜಲ್ ಅಲಿ ಕಮಿಟಿ ಅಂತಕ್ಕಂಥ ಒಂದು ಕಮಿಟಿ. ಫಜಲ್ ಅಲಿ ಕಮಿಟಿ. ಈ ಫಜಲ್ ಅಲಿ ಕಮಿಟಿ 1953ರಲ್ಲಿ ಪ್ರಾರಂಭ ಆಯಿತು. ಇದು 55ಕ್ಕೆ ತೀರ್ಪನ್ನು ಕೊಡ್ತು. ಇದು ಏನಂತ ಹೇಳಿದೆ ಹೇಳಿ? ಇದು ಹೇಳುತ್ತೆ, ಫಜಲ್ ಅಲಿ ಕಮಿಟಿಯಲ್ಲಿ 3 ಜನ ಸದಸ್ಯರಿರ್ತಾರೆ. ಫಜಲ್ ಅಲಿ ವಾಸ್ ದ ಚೀಫ್ ಜಸ್ಟಿಸ್, ಫಾರ್ಮರ್ ಚೀಫ್ ಜಸ್ಟಿಸ್. ಇವರ ನೇತೃತ್ವ. ಅದನ್ನು ಬಿಟ್ಟು 2 ಸದಸ್ಯರು, ಮೊದಲನೆಯವರು ಫಜಲ್ ಅಲಿ ಅವರು, 2ನೇ ಸದಸ್ಯರು ಎಚ್.ಎನ್. ಕುಂಜ್ರು ಅಂತ, ಎಚ್.ಎನ್. ಕುಂಜ್ರು. 3ನೇವರು ಬಂದ್ಬಿಟ್ಟು ಅವರ ಹೆಸರು ಎಚ್.ಎನ್. ಕುಂಜ್ರೂರವರು, ಫಜಲ್ ಅಲಿ ಅವರು, ಮತ್ತೊಬ್ಬರು ಕೆ.ಎಂ. ಪಣಿಕ್ಕರ್ ಅಂತ. ಕೆ.ಎಂ. ಪಣಿಕ್ಕರ್. ಇವರು 3 ಜನರ ಒಂದು ಕಮಿಟಿ ಹೇಳತ್ತಂತೆ. ಇಟ್ ಗಿವ್ ಎ ರಿಪೋರ್ಟ್ ಇನ್ 1955. ಇಟ್ ಸೇಸ್, ಇದು ಹೇಳುತ್ತೆ, ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಬಹುದು. ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಬಹುದು. ಇಟ್ ಸಪೋರ್ಟೆಡ್ ದ formation of linguistic states and also it also refer to consider the economic and administrative reasons. ಅದನ್ನು ಕೂಡ ನೀವು ವಿಚಾರ ತೆಗೆದುಕೊಳ್ಬೇಕು ಅಂತ ಶಿಫಾರಸು ಮಾಡ್ತು. ಕೊನೆಗೆ ಇದಾದ ನಂತರ 1955ರಲ್ಲಿ ಕೇಂದ್ರ ಸರ್ಕಾರ ಹೇಳುತ್ತಂತೆ, ರಾಷ್ಟ್ರಪತಿಗಳು ಹೇಳಿದ್ರು, ನಾವು ಇದರ ಅನುಸಾರ ಭಾರತದಲ್ಲಿ 14 ರಾಜ್ಯಗಳನ್ನು, ಸ್ಟೇಟ್ಸ್ ಆ್ಯಂಡ್ 6 ಯೂನಿಯನ್ ಟೆರಿಟರೀಸ್ಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಫೈನಲಿ ಇನ್ 1956 ನವೆಂಬರ್ 1ನೇ ತಾರೀಕು ಅವತ್ತು ಮೈಸೂರಿನ ಉಗಮವಾಗುತ್ತೆ. ಅಂದರೆ ರೈಸ್ ಆಫ್ ನ್ಯೂ ಮೈಸೂರು ಸ್ಟೇಟ್, ಹೊಸ ಮೈಸೂರು ರಾಜ್ಯದ ಉಗಮವಾಯಿತು, ಪ್ರಾರಂಭವಾಯಿತು ಮಿತ್ರರೇ. ಯಾವಾಗ? 1956 ನವೆಂಬರ್ 1ನೇ ತಾರೀಕು. ಅದು ಭಾಳ ಇಂಪಾರ್ಟೆಂಟ್ ಡೇಟ್ ನಮಗೆ ಅವತ್ತು. ಯಾಕೆಂದರೆ ಅವತ್ತು ಹೊಸ ಮೈಸೂರು ರಾಜ್ಯದ ಸ್ಥಾಪನೆ ಆಯಿತು ಮಿತ್ರರೇ. ಇದು ಭಾಳ ಇಂಪಾರ್ಟೆಂಟ್. ಹೀಗೆ 1956ರಲ್ಲಿ ಮೈಸೂರು ರಾಜ್ಯವಾಯಿತು. ಕೊನೆಗೆ 1973ರಲ್ಲಿ ನವೆಂಬರ್ 1ನೇ ತಾರೀಕು ಅವತ್ತು ಡಿ ದೇವರಾಜು ಅರಸರು ಅವರು, ಡಿ ದೇವರಾಜ್
ಅರಸರವರು ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಮರುನಾಮಕರಣ ಮಾಡಿದರು. ಓಕೆ, ಹಾಗೂ ಮೈಸೂರು ರಾಜ್ಯ ಆದಾಗ ಅದರ ಮೊದಲ ಮುಖ್ಯಮಂತ್ರಿಗಳು ಎಸ್ ನಿಜಲಿಂಗಪ್ಪನವರು. ಓಕೆ, ಕೊನೆಗೆ ನೋಡಿ 1973 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಸ್ಥಾಪನೆ ಆಯಿತು. ಅವತ್ತಿನಿಂದ ನಾವು ಅದನ್ನು ಕರ್ನಾಟಕ ಅಂತ ಕೂಡ ಕರೆಯಲಾಯಿತು. ಹೀಗೆ ಇಂಥ ಒಂದು ಶ್ರೇಷ್ಠ ರಾಜ್ಯದ ನಿರ್ಮಾಣವಾಯಿತು. ಇದೇ ನಮ್ಮ ಏಕೀಕರಣ ಚಳುವಳಿ. ಇದನ್ನು ನೀವು ಸುಮಾರು 15 ಮಾರ್ಕ್ಸಿಗೆ ಬರೀಬೇಕಾಗತ್ತೆ. ಇಷ್ಟ ತನಕ ನಾನು ಏನು ಹೇಳಿದೆ ಅದನ್ನು ನೀವು ಈ ರೀತಿ ಬರೀಬೋದು. ಓಕೆ, ಅದನ್ನೊಂದು ನಿಮಗೊಂದು ಸ್ಟ್ರಕ್ಚರ್ ತೋರಿಸ್ತೀನಿ, ಹೇಗೆ ಬರೀಬೇಕು ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಕೇಳಿಸ್ಕೊಳ್ಳಿ. ಮೊದಲನೇದು ಇಂಟ್ರೊಡಕ್ಷನ್ ತಗೊಳ್ಳಿ. ಇಂಟ್ರೊಡಕ್ಷನಲ್ಲಿ ನೀವು ಕವಿರಾಜ ಮಾರ್ಗದಿಂದ ಹಿಡಿದು ಮೈಸೂರು ರಾಜ್ಯ ಹೇಗೆ ವಿಭಾಗವಾಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಸ್ಟ್ರಕ್ಚರ್ ಬಾಡಿಯಲ್ಲಿ ನೀವು 3 ಫೇಸಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ, ನಾನು ಏನು ಇವಾಗ ಹೇಳಿದೆ ಅದನ್ನು. ಮತ್ತು ಕಂಕ್ಲೂಷನಲ್ಲಿ ಉಪಸಂಹಾರದಲ್ಲಿ ನೀವೇನು ಬರೀಬೇಕು ಹೇಳಿ ಮಿತ್ರರೇ. ಇವಾಗ ನಾನು ಕೊನೆಗೆ ಏನು ಹೇಳಿದೆ ಅದನ್ನು 1956 ನವೆಂಬರ್ 1 ಮೈಸೂರು ರಾಜ್ಯದ ಉದಯ ಅದಾಗಿರ್ಬೋದು, ಮತ್ತು 1973 ನವೆಂಬರ್ 1 ಕರ್ನಾಟಕದ ಉದಯ, ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡಿದರೆ ಮುಗೀತು. ಇದು 15 ಮಾರ್ಕ್ಸ್ ಕ್ವಶನ್. ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದರೆ ನೀವು ಒಂದು ಒಳ್ಳೆಯ ಉತ್ತಮ ಅಂಕವನ್ನು ಪಡಿಬೋದು. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತಕ್ಕಂಥ ಹೆಚ್ಚು ನಾವು ವಿಶ್ವಾಸವಿದೆ. ಯಾಕೆಂದರೆ ಇದು ಭಾಳ ಸತಿ ಕೇಳ್ತಾರೆ ಮತ್ತು ಭಾಳ ಇಂಪಾರ್ಟೆಂಟ್ ಟಾಪಿಕ್.